ರಾಜ್ಯಕ್ಕೆ ಹಕ್ಕಿ ಜ್ವರ ಕಾಲಿಡುತ್ತಿದ್ದಂತೆ ದಾವಣಗೆರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಹಕ್ಕಿ ಜ್ವರ ಹರಡದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಈ ಕುರಿತು ವರದಿ ಇಲ್ಲಿದೆ. ಹಕ್ಕಿ ಜ್ವರ ಹರಡದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಸೂಚನೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಡಿಸಿ. ಚೆಕ್ ಪೋಸ್ಟ್ ಹೆಲ್ಪ್ ಲೈನ್ ಆರಂಭಿಸುವಂತೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು. ಹಕ್ಕಿ ಜ್ವರ ರಾಜ್ಯಕ್ಕೆ ಕಾಲಿಡುತ್ತಿದ್ದಂತೆ ದಾವಣಗೆರೆ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು, ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಪಶುಪಾಲನಾ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಹಕ್ಕಿ ಜ್ವರ ಹರಡದಂತೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಕೋಳಿ ಫಾರಂಗಳಿದ್ದು 24 ಲಕ್ಷಕ್ಕೂ ಹೆಚ್ಚು ಕೋಳಿಗಳಿದ್ದು, ಅಧಿಕಾರಿಗಳು ಕೋಳಿ ಫಾರಂ ಮಾಲೀಕರಿಗೆ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಈಗಾಗಲೇ 38 ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ರಚನೆ ಮಾಡಿದ್ದು, ಅವರು ಕೋಳಿ ಫಾರಂಗೆ ಭೇಟಿ ನೀಡಿ ಹಕ್ಕಿ ಜ್ವರ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಅಷ್ಟೇ ಅಲ್ಲದೆ ಬಳ್ಳಾರಿಯಿಂದ ಕೋಳಿಗಳು ಟ್ರಾನ್ಸ್ಪೋರ್ಟ್ ಮೂಲಕ ದಾವಣಗೆರೆ ಬರಲಿದ್ದು, ಚೆಕ್ ಪೋಸ್ಟ್ ಆರಂಭಿಸುವಂತೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು ಕೂಡಲೇ ಹೆಲ್ಪ್ ಲೈನ್ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಷ್ಟೇ ಅಲ್ಲದೆ ಚೆಕ್ ಪೋಸ್ಟ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ವಾಹನ ತಪಾಸಣೆ ಮಾಡುವಾಗ ಪಿಪಿ ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ಧರಿಸುವಂತೆ ಸೂಚನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗಾಗಿ ನಮ್ಮ ಜಿಲ್ಲೆಗೂ ಕೂಡ ಬಳ್ಳಾರಿ ಜಿಲ್ಲೆಯಿಂದ ಫೀಡರು ಮತ್ತು ಬಾಯ್ಲರ್ಸು ಮತ್ತು ಡೇ ಓಲ್ಡ್ ಚಿಕನ್ಸ್ ಬರ್ತಾ ಇದೆ ಅಂತೇಳಿ ಮಾಹಿತಿಯನ್ನು ಹೇಳಿದ್ದಾರೆ. ಹಾಗಾಗಿ ಆ ಜಿಲ್ಲೆಯಿಂದ ಬರ್ತಕ್ಕಂಥ ರಸ್ತೆಗಳಲ್ಲಿ ಕೂಡಲೇ ನಾವು 24x7 ಒಂದು ಚೆಕ್ ಪೋಸ್ಟನ್ನು ಮಾಡೋದಕ್ಕೆ ಹೇಳಿದ್ದೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಬರ್ತಕ್ಕಂಥ ವೆಹಿಕಲ್ಸ್ ಮೇಲೂ ಕೂಡ ನಾವು ತೀವ್ರ ನಿಗಾ ಇಡೋದಕ್ಕೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. RTO ಸಾಹೇಬರು ಕೂಡ ಇದ್ದಾರೆ, ಅವರಿಗೂ ಕೂಡ ಹೇಳಿದ್ದೇವೆ. ಅವರು ಮಾಹಿತಿಯನ್ನು ನೀವು ಇಟ್ಕೊಂಡು ತಿಳಿಸ್ಬೇಕು ಅಂತ ಹೇಳಿದ್ದೇವೆ. ಇದಲ್ಲದೆ ನಮ್ಮ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಕೂಡ ವೈದ್ಯಕೀಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಮೆಡಿಸಿನ್ಸ್ಗಳು ಬೇಕಾದಂಥ ಮೆಡಿಸಿನ್ಸ್ ಇದೆ. ಯಾರಿಗಾದರೂ ಜ್ವರ, ನೆಗಡಿ, ಕೆಮ್ಮು ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಹೇಳಿದ್ದೀವಿ. ಯಾರ ಸಾರ್ವಜನಿಕರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಕಾಯಿಲೆ ಅಲ್ಲ ಇದು. ಜ್ವರ ಏನಾದರೂ ಬಂದರೆ ಕೂಡಲೇ ವೈದ್ಯರ ಹತ್ರ ಹೋದರೆ, ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ಹೋದರೆ ನಾವು ಉಚಿತವಾದ ಚಿಕಿತ್ಸೆಯನ್ನು ಕೊಡ್ತೇವೆ. ಇದು ಗಂಭೀರವಾದಂಥ ಏನು ಪ್ರಕರಣ ಅಲ್ಲ. ಒಂದು ಸಾರ್ವಜನಿಕರು ಪ್ರಶ್ನೆಯನ್ನು ಕೇಳ್ಬೋದು, ಚಿಕನ್ ತಿನ್ಬೋದಾ, ಮೊಟ್ಟೆ ತಿನ್ಬೋದಾ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಮೊಟ್ಟೆ ಮತ್ತು ಚಿಕನನ್ನು ಬೇಯಿಸಿ ತಿಂದಿದ್ದೇ ಆದರೆ ಯಾವುದೇ ಹಾನಿ ಆಗೋದಿಲ್ಲ, ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಚಿಕನನ್ನು ಬೇಯಿಸೋದಕ್ಕಿಂತ ಮೊದಲು ನೀವೇನು ಹ್ಯಾಂಡ್ಲ್ ಮಾಡ್ತೀರಿ, ಆವಾಗ ಸ್ವಲ್ಪ ಮಾಸ್ಕನ್ನು ಹಾಕ್ಕೊಳ್ತಕ್ಕಂಥದ್ದು, ಕೈಗೆ ಗ್ಲೌಸ್ಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದಲ್ಲದೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳಿಗೂ ಕೂಡ ನಾವು ಈಗಾಗಲೇ ನಮ್ಮ DDಗಳಿಗೆ, JDಗಳಿಗೆ ಹೇಳಿದ್ದೇವೆ. ಹಾಸ್ಟೆಲ್ಗಳಿಗೂ ಕೂಡ ನಾವು ಎಲ್ಲ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದ್ದೇವೆ. ಅದಲ್ಲದೆ ನಮ್ಮ CG ಹಾಸ್ಪಿಟಲ್ಲಿ ಪ್ರತ್ಯೇಕವಾದಂಥ 5ರಿಂದ 6 ಬೆಡ್ ಇರ್ತಕ್ಕಂಥ ಒಂದು ವಾರ್ಡನ್ನು, ಸಪ್ರೇಟ್ ವಾರ್ಡನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಐಸೋಲೇಷನ್ ಸೆಂಟರನ್ನು ಕೂಡ ನಾವು ಮಾಡಿದ್ದೇವೆ. ಇದು ಕೋವಿಡ್ ಥರ ಆಗ್ಬೋದು ಅಥವಾ ಬೇರೆ ಥರ ಆಗ್ಬೋದು, ಏನು ಅಂಥ ಗಂಭೀರವಾದಂಥ ಏನು ಕಾಯಿಲೆಯಲ್ಲ. ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ದಾವಣಗೆರೆ ಜಿಲ್ಲೆಯಲ್ಲಿ ಬರುವ ಎಲ್ಲಾ ಕೋಳಿ ಫಾರಂಗಳ ಮಾಲೀಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸುವ ಮೂಲಕ ಹಕ್ಕಿ ಜ್ವರದ ಬಗ್ಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಕ್ಕಿ ಜ್ವರ ಬಂದರೆ ಮೊಟ್ಟೆ ತಿನ್ನಬೇಕಾ, ಚಿಕನ್ ತಿನ್ನಬೇಕಾ ಎಂಬ ಗೊಂದಲ ಸಾರ್ವಜನಿಕರಲ್ಲಿದ್ದು, ಅವುಗಳನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ತಿನ್ನಬೇಕೆಂದು ಮನವಿ ಮಾಡಿದರು. ಅಷ್ಟೇ ಅಲ್ಲದೆ ಎಲ್ಲಾದರೂ ಹಕ್ಕಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದರೆ ಹೆಲ್ಪ್ ಲೈನ್ಗೆ ಕರೆ ಮಾಡುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಇನ್ನು ಚಿಕನ್ ಶಾಪ್, ಮಟನ್ ಶಾಪ್ಗಳ ಮಾಲೀಕರು ಮಾಸ್ಕ್, ಗ್ಲೌಸ್ ಕಡ್ಡಾಯವಾಗಿ ಹಾಕುವುದರ ಜೊತೆಗೆ ವೇಸ್ಟ್ ಅನ್ನ ಎಲ್ಲೆಂದರಲ್ಲಿ ಎಸೆಯಬೇಡಿ ಎಂದು ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿಗಳು, ರೈತರು ಅಡಿಕೆ ತೋಟಗಳಿಗೆ ಕೋಳಿ ಗೊಬ್ಬರ ಹಾಕುತ್ತಾರೆ, ಅಂತಹ ರೈತರು ಕೋಳಿ ಗೊಬ್ಬರದ ಬದಲಾಗಿ ಬೇರೆ ಗೊಬ್ಬರ ಬಳಸುವಂತೆ ರೈತರಲ್ಲಿ ಮನವಿ ಮಾಡಿದರು. ಅಲ್ಲದೆ ನಮ್ಮ ಫಾರೆಸ್ಟ್ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಅಧಿಕಾರಿಗಳನ್ನು ಕರೆದು ಅವರಿಗೂ ಸೂಚನೆ ಕೊಟ್ಟಿದ್ದೇವೆ. ಕಾಡಿನಲ್ಲಿ ಅಥವಾ ನಮ್ಮ ಎಲ್ಲೇ ಯಾವುದೇ ಪಕ್ಷಿಗಳು ಏನಾದರೂ
ಅಸಹಜ ಸಾವು ಏನಾದರೂ ಸಂಭವಿಸಿದರೆ ಕೂಡಲೇ ನೀವು ಅದ್ರ ನಮ್ಮ ಗಮನಕ್ಕೆ ಕೊಡಬೇಕು, ಟೆಸ್ಟಿಂಗನ್ನು ಮಾಡಿ ಕ್ರಮ ವಹಿಸ್ತೇವೆ ಅಂತ ತಿಳಿಸಿದ್ದೇವೆ. ಅದಲ್ಲದೆ ಸಾರ್ವಜನಿಕರು ಕೂಡ ಕಾಗೆ, ಹದ್ದು, ಪಾರಿವಾಳ, ಗುಬ್ಬಚ್ಚಿ ಇತ್ಯಾದಿ ಯಾವುದೇ ಪ್ರಾಣಿ ನೀವು ವಾಯುವಿಹಾರ ರಸ್ತೆ ವಾಕ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಅಸಹಜವಾಗಿ ಸತ್ತು ಕಂಡುಬಂದಿದೆ ಅಂತ ಹೇಳಿದ್ರೆ ಕೂಡಲೇ ನಮಗೆ ಗಮನಕ್ಕೆ ತರಬೇಕು. ಈ ಸಂಬಂಧ ನಾವು ಇವತ್ತು ಹೆಲ್ಪ್ಲೈನನ್ನು ಒಂದು ಎಸ್ಟಾಬ್ಲಿಷ್ ಮಾಡ್ತೇವೆ. ಪಶು ಇಲಾಖೆಯಿಂದ ಹೆಲ್ಪ್ಲೈನ್ ನಂಬರನ್ನು ಕೊಡ್ತೀವಿ. ಆ ಹೆಲ್ಪ್ಲೈನ್ ನಂಬರಿಗೆ ಕೊಟ್ಟರು ಆಯಿತು. ನಮ್ಮ DC ಆಫೀಸಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ನಂಬರನ್ನು ನಾವು ಮಾಡ್ತೀವಿ. ಮೊನ್ನೆ ಏನು ನಾವು ಮಾಡಿದ್ವಲ್ಲ 1077 ನಾವು ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ಆ ನಂಬರನ್ನು ಕೂಡ ನಮ್ಮ ಕಚೇರಿಯಲ್ಲೂ ಇರ್ತದೆ. ನಮ್ಮ ಕಚೇರಿಯಲ್ಲಿ ಬೆಳಗಿಂದ ಸಂಜೆವರೆಗೂ ಕಾರ್ಯನಿರ್ವಹಿಸ್ತದೆ. ಇದು ಪಶು ಇಲಾಖೆಯಲ್ಲಿ ಅವರು 24x7 ಅವರು ಕಾರ್ಯನಿರ್ವಹಿಸ್ತಾರೆ. 170 ಒಟ್ಟು 210 ಚಿಲ್ಲರೆ ನಮ್ಮ ಫಾರಮ್ಸ್ಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಅವರೆಲ್ಲರನ್ನೂ ಕೂಡ ನಾವು ನಾನು CO ಸಾಹೇಬರು, ನಮ್ಮ ತಹಶೀಲ್ದಾರ್ಸ್ಗಳೆಲ್ಲರೂ ಸೇರಿ ಡಾಕ್ಟ್ರು ಇಲ್ಲೇ ಸೇರಿ ನಾವೊಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ನಾವು ಶೀಘ್ರದಲ್ಲೇ ನಾವು ಮಾಡ್ತೀವಿ. ಇನ್ನು ಇವತ್ತು ನಾಳೆ ಅಥವಾ ನಾಡಿದ್ರಲ್ಲಿ ಅವ್ರ ನಂಬರ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತೀವಿ. ಅಂದರೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಜಿಲ್ಲಾಡಳಿತದ ಪರವಾಗಿ ಸರ್ಕಾರದ ಪರವಾಗಿ ಯಾರೂ ಜನ ಆತಂಕ ಪಡ್ತಕ್ಕಂಥದ್ದು ಬೇಡ. ಅನವಶ್ಯಕವಾದಂಥ ಗಾಳಿ ಸುದ್ದಿಗಳನ್ನು ಹಬ್ಸೋದು ಬೇಡ. ಇದು ಮಾಮೂಲಿ ಬರ್ತಕ್ಕಂಥ ಒಂದು ವೈರಸ್ಸು. ಅದು ವೈರಸ್ ಇರೋದರಿಂದ ನಾವು ಅದನ್ನು ಮುಂಜಾಗ್ರತೆಯನ್ನು ವಹಿಸಿದ್ರೆ ನಮಗಾಗಲಿ, ಮಕ್ಕಳಿಗಾಗಲಿ ಮತ್ತು ಪ್ರಾಣಿಗಳಿಗಾಗಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಖೇನ ಎಲ್ಲ ಸಾರ್ವಜನಿಕರಿಗೆ, ನಮ್ಮ ಜಿಲ್ಲೆ ಜನಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹಕ್ಕಿ ಜ್ವರ ರಾಜ್ಯಕ್ಕೆ ಕಾಲಿಡುತ್ತಿದ್ದಂತೆ ದಾವಣಗೆರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಹಕ್ಕಿ ಜ್ವರ ಕ್ರಮ ಹರಡದಂತೆ ಮುಂಜಾಗ್ರತೆ ವಹಿಸಿದೆ.